ನಮಸ್ಕಾರ ವೀಕ್ಷಕರೇ. ಹಾವೇರಿ ಜಿಲ್ಲೆಯ ಅತ್ಯಂತ ಪವಿತ್ರ ಮತ್ತು ಪವಾಡ ಸದೃಶ ಕ್ಷೇತ್ರವೊಂದಕ್ಕೆ ಇಂದು ನಾವು ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ಸಾಮಾನ್ಯವಾಗಿ ನಾವು ಹನುಮಂತನನ್ನ ಭಕ್ತ ಶಿರೋಮಣಿ ಎಂದು ಕರೆಯುತ್ತೇವೆ. ಆದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ, ನೀನು ಮೊದಲು ಆ ಹನುಮಂತನ ದರ್ಶನ ಪಡೆದು ಬಾ, ಆಮೇಲೆ ನನ್ನ ಹತ್ತಿರ ಬಾ ಎಂದು ಹೇಳಿದ ಕ್ಷೇತ್ರ ಒಂದಿದೆ ಎಂದರೆ ನೀವು ನಂಬುತ್ತೀರಾ? ಹೌದು, ಅದುವೇ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರ ಮಂಡಲಗಿ ಶ್ರೀ ಕಾಂತೇಶ ಸ್ವಾಮಿ ದೇವಸ್ಥಾನ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರದಲ್ಲಿ ಹನುಮಂತನು ಅತ್ಯಂತ ಶಕ್ತಿಶಾಲಿಯಾಗಿ ನೆಲೆಸಿದ್ದಾನೆ. ಇಲ್ಲಿನ ಹನುಮಂತನ ವಿಗ್ರಹದಲ್ಲಿರುವ ರಹಸ್ಯವೇನು? ಕನಕದಾಸರಿಗೂ ಈ ಕ್ಷೇತ್ರಕ್ಕೂ ಇರುವ ಸಂಬಂಧವೇನು? ಈ ಎಲ್ಲ ಆಸಕ್ತಿದಾಯಕ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ಈ ಪವಿತ್ರ ಕ್ಷೇತ್ರವು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿದೆ. ಇದು ರಾಣೆಬೆನ್ನೂರಿನಿಂದ ಸುಮಾರು 15ರಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಕದರ ಮಂಡಲಗಿ ಎಂಬ ಹೆಸರಿನ ಹಿಂದೆ ಒಂದು ಸುಂದರವಾದ ಪುರಾಣ ಕಥೆ ಇದೆ. ಪುರಾಣಗಳ ಪ್ರಕಾರ ಹನುಮಂತನು ಬಾಲ್ಯದಲ್ಲಿದ್ದಾಗ ಉದಯಿಸುತ್ತಲಿರುವ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಆಕಾಶಕ್ಕೆ ಜಿಗಿದನು. ಆಗ ಸೂರ್ಯನ ಮಂಡಲವೇ ಈತನ ಬಾಯಲ್ಲಿತ್ತು. ಕದರ ಎಂದರೆ ಸೂರ್ಯನ ಕಿರಣಗಳು, ಮಂಡಲ ಎಂದರೆ ಸೂರ್ಯನ ಸುತ್ತಲಿನ ಆವರಣ. ಸೂರ್ಯ ಮಂಡಲವನ್ನೇ ಆವರಿಸಿಕೊಂಡ ಈ ಕ್ಷೇತ್ರದಲ್ಲಿ ಹನುಮಂತನು ನೆಲೆಸಿದ್ದರಿಂದ ಇದಕ್ಕೆ ಕದರ ಮಂಡಲಗಿ ಎಂಬ ಹೆಸರು ಬಂದಿತು. ಒಂದು ಕಾಲದಲ್ಲಿ ಇದನ್ನು ಋಷಿಮುನಿಗಳು ತಪಸ್ಸು ಮಾಡಿದ ಗಗನ ಮಂಡಲ ಎಂದೂ ಕರೆಯಲಾಗುತ್ತಿತ್ತು. ಇತಿಹಾಸ ಮತ್ತು ಜನಮೇಜಯ ಮಹಾರಾಜ. ಈ ದೇವಸ್ಥಾನದ ಇತಿಹಾಸವು ಮಹಾಭಾರತದ ಕಾಲಕ್ಕೆ ಹೋಗುತ್ತದೆ. ಪಾಂಡವರ ಮೊಮ್ಮಗನಾದ ಜನಮೇಜಯ ಮಹಾರಾಜನು ಒಮ್ಮೆ ಮಾನಸಿಕ ಅಶಾಂತಿಯಿಂದ ಬಳಲುತ್ತಿದ್ದಾಗ ಇಲ್ಲಿನ ಮುನಿಗಳ ಸಲಹೆಯಂತೆ ಹನುಮಂತನ ಪ್ರತಿಷ್ಠಾಪನೆ ಮಾಡಿದನು ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ಗರ್ಭಗುಡಿಯ ನಿರ್ಮಾಣ ಮತ್ತು ಪೂಜಾ ವಿಧಿವಿಧಾನಗಳು ಅಂದಿನಿಂದಲೇ ನಡೆದುಕೊಂಡು ಬಂದಿವೆ. ಮಹಾತಪಸ್ವಿಗಳ ಮಾರ್ಗದರ್ಶನದಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ವಿಗ್ರಹದ ರಹಸ್ಯ ಸೂರ್ಯ ಸಾಲಿಗ್ರಾಮ. ಇಡೀ ವಿಶ್ವದಲ್ಲಿ ನೀವು ಇಂತಹ ಹನುಮಂತನ ವಿಗ್ರಹವನ್ನು ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಹನುಮಂತನ ವಿಗ್ರಹಗಳು ಕೇವಲ ಕಲ್ಲಿನಿಂದ ಕೆತ್ತಲ್ಪಟ್ಟಿರುತ್ತವೆ. ಆದರೆ ಇಲ್ಲಿನ ವಿಶೇಷತೆ ಎಂದರೆ ಹನುಮಂತನ ವಿಗ್ರಹದ ಎದೆಯ ಭಾಗದಲ್ಲಿ ಅಥವಾ ಉದರ ಭಾಗದಲ್ಲಿ ಅತ್ಯಂತ ಪವಿತ್ರವಾದ ಸೂರ್ಯ ಸಾಲಿಗ್ರಾಮವಿದೆ. ಹನುಮಂತನು ಸೂರ್ಯನನ್ನು ನುಂಗಿದಾಗ ಸೂರ್ಯನ ಅಂಶವು ಸಾಲಿಗ್ರಾಮದ ರೂಪದಲ್ಲಿ ಹನುಮಂತನ ದೇಹವನ್ನು ಸೇರಿತು ಎಂಬ ನಂಬಿಕೆ ಇದೆ. ಪೂಜೆಯ ಸಮಯದಲ್ಲಿ ಈ ಸಾಲಿಗ್ರಾಮಕ್ಕೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಈ ಸಾಲಿಗ್ರಾಮದ ದರ್ಶನ ಪಡೆಯುವುದೇ ಒಂದು ಮಹಾಭಾಗ್ಯ ಎಂದು ಭಕ್ತರು ನಂಬುತ್ತಾರೆ. ಈ ಸಾಲಿಗ್ರಾಮದ ಮಹಿಮೆಯಿಂದಾಗಿಯೇ ಹನುಮಂತನಿಗೆ ಕಾಂತೇಶ ಎಂಬ ಹೆಸರು ಬಂದಿತು. ಕನಕದಾಸರು ಮತ್ತು ತಿರುಪತಿ ತಿಮ್ಮಪ್ಪನ ಪವಾಡ. ಈ ಕ್ಷೇತ್ರದ ಮಹಿಮೆಯನ್ನು ಜಗತ್ತಿಗೆ ಸಾರುವ ಒಂದು ಪ್ರಮುಖ ಘಟನೆ ಎಂದರೆ ಕನಕದಾಸರ ಕತೆ. ಒಮ್ಮೆ ಶ್ರೇಷ್ಠ ಭಕ್ತರಾದ ಕನಕದಾಸರು ತಿರುಪತಿಗೆ ಪಯಣಿಸುತ್ತಿದ್ದರು. ಅವರು ಕದರ ಮಂಡಲಿಗೆ ಮಾರ್ಗವಾಗಿ ಹೋದರೂ ಕಾಂತೇಶನ ದರ್ಶನ ಪಡೆಯದೆ ನೇರವಾಗಿ ತಿರುಪತಿಗೆ ತೆರಳಿದರು. ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನ ಪಡೆಯಲು ಹೋದಾಗ ತಿಮ್ಮಪ್ಪನು ಅವರಿಗೆ ದರ್ಶನ ನೀಡಲಿಲ್ಲ. ಬದಲಾಗಿ, ನೀನು ನನ್ನ ಶ್ರೇಷ್ಠ ಭಕ್ತ ಹನುಮಂತನನ್ನು ಅಂದರೆ ಕಾಂತೇಶನನ್ನು ನಿರ್ಲಕ್ಷಿಸಿ ಬಂದಿದ್ದೀಯೇ, ಅವನ ದರ್ಶನ ಪಡೆಯುವವರೆಗೂ ನನ್ನ ದರ್ಶನ ನಿನಗೆ ಸಿಗುವುದಿಲ್ಲ ಎಂದು ತಿಳಿಸಿದನು. ಆಗ ಕನಕದಾಸರು ಮರಳಿ ಕದರ ಮಂಡಲಿಗೆ ಬಂದು ಕಾಂತೇಶನ ಕ್ಷಮೆ ಕೇಳಿ ಇಲ್ಲಿಯೇ ತಪಸ್ಸು ಮಾಡಿದರು. ಈ ಸಮಯದಲ್ಲಿ ಅವರು ತಮ್ಮ ಪ್ರಸಿದ್ಧ ಕಾವ್ಯ ಮೋಹನ ತರಂಗಿಣಿಯನ್ನು ಇಲ್ಲಿಯೇ ಕುಳಿತು ರಚಿಸಿದರು ಎಂದು ಇತಿಹಾಸ ತಿಳಿಸುತ್ತದೆ. ನಂತರ ಅವರಿಗೆ ತಿಮ್ಮಪ್ಪನ ದರ್ಶನವಾಯಿತು. ಶಾಂತೇಶ, ಭ್ರಾಂತೇಶ ಮತ್ತು ಕಾಂತೇಶ 3 ಶಕ್ತಿಗಳು. ಕರ್ನಾಟಕದ ಈ ಭಾಗದಲ್ಲಿ ಹನುಮಂತನ 3 ಅವತಾರಗಳು ಬಹಳ ಪ್ರಸಿದ್ಧ. ಕಾಂತೇಶ ಕದರ ಮಂಡಲಿಗೆಯಲ್ಲಿ ನೆಲೆಸಿದ್ದಾನೆ. ಭ್ರಾಂತೇಶ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿದ್ದಾನೆ. ಇನ್ನು ಶಾಂತೇಶ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಲ್ಲಿದ್ದಾನೆ. ಈ 3 ಕ್ಷೇತ್ರಗಳು ಒಂದೇ ಹನುಮಂತನ ವಿವಿಧ ರೂಪಗಳೆಂದು ನಂಬಲಾಗುತ್ತದೆ. ಒಂದೇ ದಿನದಲ್ಲಿ ಈ 3 ದೇವರ ದರ್ಶನ ಪಡೆಯುವುದು ಬಹಳ ಪುಣ್ಯಕರ ಎಂದು ನಂಬಿಕೆ ಭಕ್ತರಲ್ಲಿದೆ. ಇನ್ನು ಕದರ ಮಂಡಲಿಗೆ ಕಾಂತೇಶನನ್ನು ಭಜಿಸುವುದರಿಂದ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಎಂದು ದೃಢವಾದ ನಂಬಿಕೆ ಇದೆ. ದೀರ್ಘಕಾಲದ ಕಾಯಿಲೆಗಳು ಮತ್ತು ಜೀವನದ ಸಂಕಷ್ಟಗಳು ಇಲ್ಲಿನ ದರ್ಶನದಿಂದ ದೂರವಾಗುತ್ತವೆ. ದೇವಸ್ಥಾನದ ಆವರಣದಲ್ಲಿ ಸುಂದರವಾದ ಪುಷ್ಕರಣಿ ಇದೆ. ಅಲ್ಲದೆ ಕನಕದಾಸರು ತಂಗಿದ್ದ ಸ್ಥಳವನ್ನು ಈಗ ಕನಕದಾಸರ ಗಡಿ ಅಥವಾ ಲಕ್ಷ್ಮೀನಾರಾಯಣ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವೂ ಇದೆ. ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಈ ಅದ್ಭುತ ಕ್ಷೇತ್ರವು ಪ್ರತಿ ಭಕ್ತನು ಭೇಟಿ ನೀಡಲೇಬೇಕಾದ ತಾಣ. ಇಂದಿಗೂ ಇಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ನೀವು ಎಂದಾದರೂ ಇಲ್ಲಿಗೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ.
ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಬಜರಂಗಬಲಿ.